ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ರಿಲೇಷನ್ಶಿಪ್ ಎನರ್ಜಿ ಹೇಗಿದೆ ಅಂದರೆ ಪ್ರೇಮ ಆಗಿರ್ಬೋದು, ಸ್ನೇಹ ಇರಬಹುದು, ಫ್ಯಾಮಿಲಿ ಬಾಂಡಿಂಗ್ ಬಗ್ಗೆ ಏನು ಎನರ್ಜಿ ಇದೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದರು ಸ್ಕಿಪ್ ಮಾಡಿ. ಓಕೆನಾ? ಇವತ್ತಿನ ರೀಡಿಂಗ್ ನೋಡೋಣ. ಅಂದರೆ ನಾವು ಪ್ರೀತಿ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಮ್ಮ ಜೊತೆ ಇರುವಂತಹ ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ತಂದೆ ತಾಯಿ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಬಾಂಡಿಂಗ್ ಅನ್ನೋದು ಇರುತ್ತಲ್ವ. ಆ ಬಾಂಡಿಂಗ್ ಎನರ್ಜಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇವತ್ತು. ಮತ್ತು ಲಾಸ್ಟಲ್ಲಿ ಎನರ್ಜಿ ಇದು ಏಂಜಲ್ಸ್ ಕಾರ್ಡನ್ನು ಸಹಿತ ತೆಗೆಯೋಣ. ಅದರಿಂದ ನಿಮಗೆ ಯಾವೆಲ್ಲ ಮೆಸೇಜಸ್ ಸಿಗುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಹೋಗ್ತೀನಿ. ಓಕೆನಾ? ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂತಹ ಫ್ರೆಂಡ್ಶಿಪ್ ಆಗಿರ್ಬೋದು, ಅದ್ರ ಬಗ್ಗೆ ಎನರ್ಜಿ ಹೇಗಿದೆ, ಅಂದರೆ ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಹೇಗಿದೆ, ಮನೇಲಿ ಯಾವ ಥರ ಬಾಂಡಿಂಗ್ ಇದೆ, ನೀವು ಚೆನ್ನಾಗಿದ್ದೀರಾ, ಈ ರೀತಿಯಾದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಕಫ ಆಗಿರೋದ್ರಿಂದ, ಕೆಮ್ಮಾಗಿರೋದ್ರಿಂದ ಸ್ವಲ್ಪ ಧ್ವನಿಯಲ್ಲಿ ಏರುಪೇರು ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿದೆ, ಮತ್ತು 2 ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ವಾಂಡ್ಸ್, 4 ಆಫ್ ಸ್ವಾರ್ಡ್ಸ್, 7 ಆಫ್ ವಾಂಡ್ಸ್. ಇಲ್ಲಿ ಫೈರ್ ಎನರ್ಜಿನೂ ಇದೆ, ಮತ್ತು ಹಾಗೆ ಮೈಂಡಿಗೂ ಮತ್ತು ಮನಸ್ಸಿಗೂ ತುಂಬಾ ಕ್ವಶನನ್ನು ಹಾಕಿದ್ದೀರಾ. ಯಾವ ರೀತಿ ನಿಮ್ಮ ಮೈಂಡು ಏನಾಗಿ ಓಡ್ತಾ ಇದೆ, ಯಾವ ರೀತಿ ನನ್ನ ರಿಲೇಷನ್ಶಿಪ್ ಹೇಗಿದೆ, ನನ್ನ ಬಾಂಡಿಂಗ್ ಹೇಗಿದೆ, ನಾವು ಮನೇಲಿ ಹೇಗಿದ್ದೀವಿ, ನಾವು ಚೆನ್ನಾಗಿದ್ದೀವ, ನಾವು ಮುಂದೆ ಚೆನ್ನಾಗಿ ಹೋಗ್ತೀವ, ನಾವು ಈ ರೀತಿಯಾದಂತಹ ಮೈಂಡಿಗೆ ನೀವೇನು ಮಾಡ್ತಾಯಿದ್ದೀರಾ, ತುಂಬಾ ನೆಗೆಟಿವ್ ಥಾಟ್ಸ್ನ ಹಾಕ್ತಾಯಿದ್ದೀರಾ. ಇಲ್ಲಿ ಏನು ತೋರಿಸ್ತಾ ಇದೆಯಪ್ಪ ಅಂತಂದರೆ, ಹಿಂದೆ ನಡೆದಿರುವಂತಹ ಘಟನೆಗಳ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾಯಿದ್ದೀರಾ. ಅಂದರೆ ಈಗ ಆಲ್ರೆಡಿ ಅದು ಮುಗಿದೋಗಿರೋ ಕತೆಗೆ ನೀವು ಬಣ್ಣ ಹಚ್ತಾ ಇದ್ದೀರಾ. ಅಂದರೆ ಈ ಅವ್ರು ನನಗೆ ಅದನ್ನು ತಂದು ಕೊಡಬೇಕಿತ್ತು, ಅದು ತಂದು ಕೊಡ್ತಾ ಇಲ್ಲ, ನನ್ನ ಕೂಟ ಈ ಥರ ರೂಢಾಗಿ ನಡ್ಕೊಂಡ್ರು, ಆಗ್ತಾಯಿಲ್ಲ, ನನ್ನ ತಂದೆ ತಾಯಿ ಜೊತೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ನನಗೆ ಏನೋ ಒಂದು ಈ ಫ್ಯಾಮಿಲಿ ಅಂದಮೇಲೆ ಎಲ್ಲ ಥರದಲ್ಲೂ ಸಮಸ್ಯೆಗಳು ಬಂದಿರ್ತವೆ. ಆ ಸಮಸ್ಯೆಗಳನ್ನು ನೀವೇನು ಮಾಡ್ತಾಯಿದ್ದೀರ, ರಿಪೀಟ್ ನೀವೇ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನೀವೇ ಅದನ್ನು ಕಂಟಿನ್ಯೂ ಮಾಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ನೀವು ಅವ್ರ ಹತ್ರ ಹೋಗ್ತಾ ಇಲ್ಲ, ಅಥವಾ ಅವರು ನಿಮ್ಮ ಹತ್ರ ಬರ್ತಾ ಇಲ್ಲ, ಒಂಥರ ಮಾತು ಇಲ್ಲ, ಒಂಥರ ಎಮೋಷ್ನಲಿ ತುಂಬಾ ಬ್ಲ್ಯಾಕ್ ಆಗಿದ್ದೀರಾ, ಎಮೋಷ್ನಲಿ ಒಂಥರ ನಿಮಗೆ ನೀವೇ ಪೈನ್ ಮಾಡ್ಕೋತಾ ಇದ್ದೀರಾ. ಒಬ್ರಿಗೊಬ್ರು ಏನು ದೂರ ಇರೋ ಥರ ಜೊತೆಗೆ ಇದ್ದರೂ ಸಹಿತ ಏನು ಮಾಡ್ತಾ ಇದ್ದೀರಾ, ಒಬ್ರಿಗೊಬ್ರು ದೂರ ಇದ್ದೀರಾ ಅನ್ನೋಂತಹ ಮನಸ್ಥಿತಿ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಾಂದರೆ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಮನೇಲೇ ನೀವು ಡಿಸ್ಟೆನ್ಸ್ ನೀವೇ ಕಾಪಾಡ್ಕೋತಾ ಇದ್ದೀರಾ. ಅಂದರೆ ಅವ್ರು ನನಗೆ ಇದು ಮಾಡಬೇಕಿತ್ತು, ಅವ್ರು ಹೀಗೆ ಮಾಡಬೇಕಿತ್ತು, ನನಗೆ ಇನ್ನೂ ಚೆನ್ನಾಗಿ ನೋಡ್ಕೋಬೋದಾಗಿತ್ತು, ಆದರೆ ನನ್ನ ಮಾತಿಗೆ ಯಾವುದಕ್ಕೂ ಬೆಲೆ ಇಲ್ಲ, ನಾನು ಏನು ಮಾಡಲಿ, ನಾನು ಸಹಿಸ್ಕೋತೀನಿ, ನಾನು ಎಷ್ಟು ಇದು ಮಾಡ್ತೀನಿ, ಆದರೂ ಸಹಿತ ನನ್ನ ಬಗ್ಗೆ ಏನೂ ಕಾಳಜಿ ಇಲ್ಲ ಅವ್ರಿಗೆ, ನನ್ನ ಬಗ್ಗೆ ಏನೂ ಪ್ರೀತಿ ತೋರಿಸ್ತಾ ಇಲ್ಲ, ನಾನು ಹೇಗೆ ಮಾಡಿದರೂ ಅವರು ಸಿಟ್ಟೆ ಮಾಡ್ಕೋತಾರೆ, ಕೋಪ ಮಾಡ್ಕೊತಾರೆ, ನಾನು ಕೂಡ ಜಗಳ ಮಾಡ್ತಾರೆ. ಈ ರೀತಿಯಾದಂತಹ ನೆಗೆಟಿವ್ ಥಾಟ್ಸ್ನ ನೀವು ಹಾಕ್ತಾ ಏನು
ಮಾಡ್ತಾಯಿದ್ದೀರಾ, ನಿಮ್ಮನ್ನು ನೀವು ಒಂಥರ ಎಮೋಷ್ನಲಿ ಸ್ಟಕ್ ಮಾಡ್ಕೊತಾ ಇದ್ದೀರಾ. ಆಮೇಲೆ ನಿಮಗೆ ನೀವೇ ನೋವು ಮಾಡ್ಕೊತಾ ಇದ್ದೀರಾ. ಇದರಿಂದ ಮೂವ್ ಆನ್ ಆಗಲಾ ಬೇಡವಾ, ಏನು ಮಾಡಲಿ, ನಾನು ಅವ್ರ ಜೊತೆ ಚೆನ್ನಾಗಿದ್ದರೆ ಮುಂದಿನ ಲೈಫ್ ಹೇಗಿರುತ್ತೆ, ನನಗೆ ಹೀಗೆ ಚೆನ್ನಾಗಿ ನೋಡ್ಕೊಂಡಿರೋ ಮುಂದೆ ಹೇಗೆ, ಈ ರೀತಿಯಾದಂತಹ ನಿಮ್ಮ ಥಾಟ್ಸ್, ನಿಮ್ಮ ಮನಸ್ಸು ಓಡ್ತಾ ಇದೆ. ನಿಮ್ಮ ಮನಸ್ಸು ಹೇಗೆ ಓಡ್ತಾ ಇದೆ ಅಂದರೆ ಅದು ಕಾಮಾಗಿರೋಕ್ಕೆ ಬಿಡ್ತಾ ಇಲ್ಲ. ನೀವು ನಿಮ್ಮ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ ಆ ರಿಲೇಷನ್ಶಿಪ್ಪಲ್ಲಿ ಅದನ್ನು ಕಾಮಾಗಿ ಇರೋಕ್ಕೆ ಬಿಡ್ತಾ ಇಲ್ಲ ನೀವು. ಇದು ಸರಿ ಹೋಗುತ್ತಾ, ಹೇಗೆ, ಇದು ಸರಿ ಹೋಗಲಿಲ್ಲ ಅಂದರೆ ಹೇಗೆ, ಮೂವ್ ಆನ್ ಆಗೋದಾ ಬೇಡವಾ, ಅವ್ರು ನನ್ನಿಂದ ದೂರ ಹೋಗಿದ್ದಾರೆ, ಅವ್ರು ನನ್ನಿಂದ ದೂರನೇ ಇದ್ದಾರೆ, ಅವ್ರು ನಿಮ್ಮಿಂದ ದೂರ ಹೋಗಿಲ್ಲ, ನೀವೇ ಅವರಿಂದ ದೂರ ಮಾಡ್ತಾ ಇದ್ದೀರಾ, ನೀವೇ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀರಾ, ನೀವೇ ಅವ್ರ ಕೂಡ ಜಗಳ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಸಿಡಿ ಎಲ್ಲದಕ್ಕೂ ಕೋಪ ಜಗಳ, ಈ ರೀತಿಯಾದಂತಹ ಸಂದರ್ಭಗಳನ್ನು ನೀವೇ ಹುಟ್ಟಾಕ್ತಾ ಇದ್ದೀರಾ, ನಿಮಗೆ ನೀವೇ ಹುಟ್ಟಾಕೋತಾ ಇದ್ದೀರ. ಅದು ಯಾವ ರೀತಿಯಾದಂತಹ ಮನಸ್ಥಿತಿ. ಆಮೇಲೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಗ್ತಾ ಇಲ್ಲ, ನಿಮಗೆ ನೀವು ಅದು ಎಲ್ಲ ನಡೆದಿರುತ್ತೆ, ಎಲ್ಲ ಚೆನ್ನಾಗೇ ಆಗಿರುತ್ತೆ. ಬಟ್ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನೀವು ತುಂಬಾ ಮೈಂಡಿಗೆ ಸ್ಟ್ರೆಸ್ ಕೊಡೋದ್ರಿಂದ, ಟೆನ್ಷನ್ ಕೊಡೋದ್ರಿಂದ, ನಿಮಗೆ ಹಾರ್ಟ್ ಬ್ಲಾಕೇಜ್ ಆಗಿರೋದ್ರಿಂದ, ಅಂದರೆ ಇಲ್ಲಿ ಈ ರಿಲೇಷನ್ಶಿಪ್ ಅಂತ ಹೇಳಿದರೆ ಸ್ವಾದಿಷ್ಠಾನ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುತ್ತೆ ಅಥವಾ ಹಾರ್ಟ್ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಅದನ್ನು ಮೆಡಿಟೇಷನ್ ಮಾಡೋದ್ರಿಂದ ನೀವು ಅದನ್ನ ಕರೆಕ್ಟಾಗಿ ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಅಂದರೆ ಇವೆಲ್ಲ ಗೊಂದಲಗಳಿಂದ ದೂರ ಆಗ್ತೀರಾ. ಅಂದರೆ ನನಗೆ ಅವ್ರ ಪ್ರೀತಿ ತೋರಿಸ್ಬೇಕಿತ್ತು, ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡ್ಕೋಬೇಕು. ಬೇರೆಯವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೋ ಅನ್ನೋದಕ್ಕಿಂತ ನಮ್ಮನ್ನು ನಾವು ಪ್ರೀತಿ ಮಾಡಿದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ಆ ಪ್ರೀತಿ ಬಂದೇ ಬರುತ್ತೆ. ಅದನ್ನು ಬಿಟ್ಟು ನಮ್ಮ ನೆಗೆಟಿವ್, ನಮ್ಮಲ್ಲಿರುವಂತಹ ಥಾಟ್ಸಿಗೆ, ನಮ್ಮಲ್ಲಿರುವಂಥ ಮೈಂಡಿಗೆ ನಾವೇ ಹುಟ್ಟಾಕ್ತಾ ಇದ್ದೀವಿ. ಅಲ್ಲಿ ಇಲ್ಲದೇ ಇರೋ ಕಲ್ಪನೆಗಳನ್ನು ಎಲ್ಲ ನಾವೇ ಹುಟ್ಟಾಕ್ತಾ ಇರೋದ್ರಿಂದ ಈಗ ಮನಸ್ಸಿನಂತೆ ಮಾರ್ಗ. ಅಂದರೆ ನಾವು ಈಗ ಏನು ಮನಸ್ಸಲ್ಲಿ ನಾವು ಏನು ಅಂದ್ಕೊತೀವಿ ಅದು ಮ್ಯಾನಿಫೆಸ್ಟೇಷನ್. ಈಗ ಒಳ್ಳೇದು ಅಂದ್ಕೊಂಡ್ರೆ ಅದು ಆಗೋದು ಲೇಟು, ಆದರೆ ನೆಗೆಟಿವ್ ಅಂದ್ಕೊಂಡ್ರೆ ಅದು ಆದಷ್ಟು ಬೇಗನೆ ಆಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ಎಷ್ಟೇ ಅಲ್ಲಿ ನೋವು ಇದೆ ಅಂತ ಅಂದರೂ ನಮ್ಮ ಪಾಸಿಟಿವ್, ನಾವು ನಮ್ಮ ಮೈಂಡಿಗೆ ಹಾರ್ಟಿಗೆ ಪಾಸಿಟಿವ್ ಎನರ್ಜಿ ತುಂಬೋದ್ರಿಂದ ನಾವಲ್ಲಿ ಕ್ಲಾರಿಟಿ ಬರುತ್ತೆ ಅಂತಲೂ ಹೇಳ್ಬೋದು. ಅಂದರೆ ಇಲ್ಲಿ ನೀವು ಏನು ಮಾಡ್ತಾಯಿದ್ದೀರ, ನಿಮ್ಮನ್ನು ನೀವು ಹೊಡೆದಾಕೋತಾ ಇದ್ದೀರಾ. ಅಲ್ಲಿ ಯಾವುದೇ ತಪ್ಪು ಇಲ್ಲದೆ ಇದ್ದರೂ ನಿಮಗೆ ನೀವು ತುಂಬಾ ನೋವು ಮಾಡ್ಕೋತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಮತ್ತು ಇಲ್ಲಿ 2 ಆಫ್ ವಾಂಡ್ಸ್ ಬಂದಿದೆ. 2 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂದರೆ ಈಗ ಪ್ರೆಸೆಂಟಲ್ಲಿ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಈಗ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಡಿಸಿಷನ್ ಟೈಮ್ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಮುಂದೆ ಹೇಗೆ ರಿಲೇಷನ್ಶಿಪ್ ಮತ್ತೆ ಗ್ರೋ ಆಗುತ್ತಾ ಇಲ್ವಾ ಅಥವಾ ಚಾನ್ಸ್ ಇದೆಯಾ, ಈ ರೀತಿಯಾದಂತಹ ಮನಸ್ಥಿತಿಗಳನ್ನು ಯೋಚನೆ ಮಾಡ್ತಾರೆ. ಅಂದರೆ ಈಗ ನಿಮ್ಮ ಜೀವನನ ನೀವು ಒಂದು ದೂರದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ, ಬಟ್ ನಿಮ್ಮ ಕೈಯಲ್ಲೇ ಇದೆ. ಅದು ನಿಮ್ಮ ರಿಲೇಷನ್ಶಿಪ್ಪು ಅಥವಾ ನಿಮ್ಮ ಪ್ರೀತಿ ನಿಮ್ಮ ಕೈಯಲ್ಲೇ ಇದೆ. ಬಟ್ ನೀವು ಯೋಚನೆ ಮಾಡ್ತಾ ಇರೋದು ಏನು, ಇಲ್ಲಿ ಹೇಳಿದಾಗೆ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್ನ ಹೊರ ಹಾಕಿ ಇರೋದ್ರಿಂದ, ನಿಮ್ಮ ಮೈಂಡಿಗೆ ತುಂಬಿರೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಪ್ರೀತಿ ಇದ್ದರೂ ಸಹಿತ ಅದನ್ನು ಒಪ್ಕೊಳ್ಳೋಕ್ಕಾಗದೇ ಇರುವಂತಹ ಪರಿಸ್ಥಿತಿನ ತಂದ್ಕೊಂಡಿದ್ದೀರಾ. ಅದಕ್ಕೆ ಅದು ಏನು ಮಾಡ್ತಾ ಇದೆ, ನನಗೆ ಮತ್ತೆ ಒಂದು ಚಾನ್ಸ್ ಸಿಗುತ್ತಾ, ಆ ಪ್ರೀತಿಯಲ್ಲಿ ನಾವು ಮುಂದೆ ಹೋಗ್ತೀವಾ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತಾ, ಅದು ಮುಂದೆ ಗ್ರೋತ್ ಆಗುತ್ತಾ ಇಲ್ವಾ, ಈ ರೀತಿಯಾದಂಥ ಮೈಂಡ್ಸೆಟ್ನ ನೀವು ಇಟ್ಕೊಂಡಿದ್ದೀರ. 100% ನೀವು ಅದರಿಂದ ಹೊರಗೆ ಬಂದರೆ ನಿಮ್ಮ ಪ್ರಪಂಚ ಒಂದು ಅದ್ಭುತವಾದ ಜೀವನವನ್ನು ನೋಡ್ಬೋದು. ಅಂದರೆ ಇಲ್ಲಿ ನಿಂತಿರೋದು ನಿಮ್ಮ ಮನೆ ಒಳಗೆ ನೀವು ನಿಂತಿದ್ದೀರಾ, ನಿಮ್ಮ ಕೋಟೆ ಒಳಗೆ ನೀವು ನಿಂತಿದ್ದೀರಾ, ನಿಮ್ಮ ಕೈಯಲ್ಲೇ ನಿಮ್ಮ ಪ್ರೀತಿ ಇದೆ, ನೀವು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತೋಟಿಯಲ್ಲೇ ಎಲ್ಲ ಇದೆ. ಬಟ್ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮೈಂಡ್ ಏನಿದೆ ಅಲ್ಲ, ನಿಮ್ಮ ಮೈಂಡು ನಿಮ್ಮ ಬಗ್ಗೆ ನಿಮ್ಮನ್ನು ನೀವೇ, ಅಂದರೆ ನಿಮ್ಮ ಪ್ರೀತಿನ ನೀವೇ ಅನುಮಾನಿಸ್ತಾ ಇದ್ದೀರಾ. ಆ ಕಡೆಯಿಂದ ಇರ್ಬೋದು ನೋವು ಆಗ್ತಾ ಇದೆ, ನಿಮಗೆ ತುಂಬಾ ನೋವಾಗ್ತಾ ಇದೆ, ಇದು ಬೇಕಾ ನನಗೆ ಜೀವನಕ್ಕೆ, ನನಗೆ ಇದರಿಂದ ನೋವಾಗ್ತಾ ಇದೆ, ಇದರಿಂದ ಮೂವ್ ಆನ್ ಆಗಲೇಬೇಡ, ಈ ರೀತಿಯಾದಂಥ ಯೋಚನೆಗಳು ಬರ್ತಾ ಇದೆ. ಆದರೆ ಜೀವಕ್ಕೆ ಹೆದರಿ ಬೇರೆ ಥರ ನೀವು ನಿರ್ಧಾರ ತಗೊಳಕ್ಕೆ ಹೋದ್ರಿ ಅಂದರೆ ಅದು ತಪ್ಪಾಗುತ್ತೆ ಅಲ್ವಾ. ನಿಮ್ಮ ಕೈಯಲ್ಲಿ ಎಲ್ಲ ಹತೋಟಿನ ಇಟ್ಕೊಂಡು, ನಿಮ್ಮ ಕೈಯಲ್ಲಿ ಎಲ್ಲ ಇಟ್ಕೊಂಡು ನೀವು ಬೇರೆ ಥರ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮಲ್ಲಿರುವಂತಹ ಏನು ನಿಮ್ಮ ಹತೋಟಿಯಲ್ಲಿ ನೀವೇನು ಹಿಡಿದಿಟ್ಕೊಂಡಿರಲ್ಲ ಅದರಲ್ಲಿ ಕುಂತು ಯೋಚನೆ ಮಾಡಿ, ಮೈಂಡಿಗೆ ಪಾಸಿಟಿವ್ ಎನರ್ಜಿ ಹಾಕಿ, ನಿಮ್ಮ ಹಾರ್ಟ್ ಬಗ್ಗೆ ವಿಚಾರ ಮಾಡಿ. ಅಂದರೆ ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿ. ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿದ್ರಿಂದ ಆಟೋಮೆಟಿಕ್ಲಿ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಆ ರಿಲೇಷನ್ಶಿಪ್ ಚೆನ್ನಾಗಾಗಬೇಕಿತ್ತು ಅಂದರೆ ನೀವು ದೂರಾಲೋಚನೆ ಬಿಡಬೇಕು, ದೂರದಲ್ಲಿರುವಂತಹ ಯೋಚನೆಗಳನ್ನು ಬಿಡಬೇಕು. ನೀವು ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ನನ್ನ ಸಂತೋಷ,
ನನ್ನ ಖುಷಿ, ಇದು ನನಗೆ ಸೇರಿದ್ದು, ನಾನು ಬೇರೆಯವ್ರಿಗೆ ಬಿಟ್ಕೊಡೋದ್ರ ಬಗ್ಗೆ ಮಾತಾಡಬಾರ್ದು. ನೀವು ಏನೇ ಆಗಲಿ ಬೇರೆಯವ್ರಿಗೆ, ಅದು ಬೇರೆಯವ್ರ ಹತ್ರ ಹೋಗ್ತಾ ಇದೆ ಅನ್ನುವಂಥ ಏನು ನಿಮ್ಮ ಥಾಟ್ಸ್ ಇದೆಯಲ್ಲ, ಆ ಥಾಟ್ಸಿಂದ ಹೊರ ಬನ್ನಿ. ನಿಮ್ಮ ಪ್ರೀತಿ ನಿಮ್ಮ ಕಡೆ ಇದೆ, ಅದು ನೀವು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದರಿಂದ ದೂರ ಹೋಗೋದು ಅಲ್ಲ, ಅದಲ್ಲ ಪ್ರೀತಿ. ನೀವು ಅದನ್ನು ಉಳಿಸ್ಕೋತೀನ, ನಮಗೆ ಬಂದಿದೆಯಾ ಅದು, ಇವತ್ತು ನನಗೆ ಈ ಕಷ್ಟ ಇದೆಯಾ, ಅದರಿಂದ ನಾನು ಹೊರ ಬರಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಆಯಿತಾ? ಈ ಥರ ಯೋಚನೆ ಮಾಡ್ತಾಯಿದ್ರಿ ಅಂದರೆ ನಿಮ್ಮ ಪ್ರೀತಿ ನಿಮ್ಮ ಕೈಯಲ್ಲೇ ಇದೆ. ಅದನ್ನು ನೀವು ನಿಮ್ಮ ಇನ್ನರ್ ಅಂದರೆ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದಕ್ಕೆ ನೀವು ಹೆಚ್ಚಿನ ಒತ್ತು ಕೊಡಿ. ನೆಗೆಟಿವ್ ಥಾಟ್ಸ್ ಬೇಡಿ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ಪದೇ ಪದೇ ಹೇಳ್ತಾ ಇರೋದೇನಪ್ಪ ಅಂದರೆ, ನಿಮ್ಮ ಮೈಂಡಿಗೆ ನೀವೇ ಇಲ್ಲದ ಕಲ್ಪನೆಗಳನ್ನು ಹಾಕ್ತಾಯಿದ್ದೀರ. ಆ ಕಲ್ಪನೆ ಇದ್ದರೂ ಸಹಿತ ನೀವು ಹಾಕುವಂತಹ ಏನು ಥಾಟ್ಸ್ ಇದೆ ಇನ್ನೂ ಹೆಚ್ಚಾಗುತ್ತೆ. ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜಗಳ, ಕೋಪ, ಮನಸ್ತಾಪಗಳು, ಮಾತುಕತೆ, ದೂರ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಏನು ಅಡ್ವೈಸ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಇಲ್ಲಿ ಸಹಿತ 3 ಆಫ್ ವಾಂಡ್ಸ್ ಅಂದರೆ 3 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಫ್ಯೂಚರ್ ಇದೆ, ಮುಂದೆ ಒಂದು ಲೈಫ್ ಇದೆ ನಿಮಗೆ. ಇಲ್ಲಿ ಮತ್ತೆ ಒಂದು ದೂರ ಪ್ರಯಾಣ ಮಾಡ್ತಿರ್ಬೋದು, ಅಥವಾ ನೀವು ಅಂದ್ಕೊಂಡಿದೆ ಇಲ್ಲಿ ಸಹಿತ ನಿಮಗೆ ನಿಮ್ಮ ಹತೋಟಿಯಲ್ಲೇ ಇದೆ. ಈ 3 ನಿಮ್ಮ ಹತೋಟಿಯಲ್ಲಿ ಇದೆ. ಅಂದರೆ ನಿಮ್ಮ ಹತೋಟಿಯಲ್ಲಿ ಯಾಕಿದೆ ಅಂದರೆ, ನಿಮ್ಮ ಜೊತೆಗಿರುವಂಥ ಪ್ರೀತಿ ನಿಮ್ಮದು, ಅದಕ್ಕೆ ನಿಮ್ಮ ಹತೋಟಿಯಲ್ಲಿದೆ. ಅದನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೀವು ಅದನ್ನು ಮಾಡಬೇಕು. ನಾವು ಜಗಳ ಮಾಡಿದ್ದೀವಿ, ನಾವು ಅವ್ರ ಜೊತೆ ಮಾತು ನಾವು ಯಾಕೆ ಅವ್ರ ಜೊತೆ ಮಾತಾಡಬೇಕು? ಅವರಾಗೆ ನನ್ನ ಹತ್ರ ಬಂದು ಮಾತಾಡಬೇಕು, ಅವರಾಗೆ ನನಗೆ ಕಾಲ್ ಮಾಡಬೇಕು. ಈಗ ನಿಮ್ಮ ಪ್ರೀತಿ ನೀವು ಅದನ್ನ ಜೋಪಾನ ಮಾಡಬೇಕು. ಅದು ಯಾವ ರೀತಿ ಜೋಪಾನ ಮಾಡಬೇಕಪ್ಪ ಅಂದರೆ, ಬೇರೆ ಏನೋ ಮಾಡ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ನೀವು ಆ ಪ್ರೀತಿನ ದೂರ ತಳ್ಳಿ ನೀವು ಒಂಟಿಯಾಗಿರ್ತೀನಿ, ಒಂಟಿಯಾಗಿ ನಿಲ್ತೀನಿ ಅಂತ ಹೇಳಿ ನೀವು ಹೋದ್ರಿ ಅಂದರೆ ಯಾರ್ದು ಹಾಳಾಗುತ್ತೆ? ನಿಮ್ಮದೇ ಅಲ್ವಾ ಹಾಳಾಗೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಗಲಾಟೆ ಇದೆ, ಜಗಳ ಇದೆ, ಮನಸ್ತಾಪ ಇದೆ. ಇದರಿಂದ ಹೊರ ಬರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದರೂ ಸಹಿತ ನಿಮಗೆ ಯಾಕೆ ಆಗ್ತಾಯಿಲ್ಲ? ನಿಮ್ಮಲ್ಲಿರುವಂತಹ ಥಾಟ್ಸ್ ಏನಿದೆ ಪಾಸಿಟಿವ್ ಆಗಿರಲಿ, ಆ ನೆಗೆಟಿವ್ ಇರೋದನ್ನು ತೆಗೆದು ಹಾಕಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ, ಒಂದು ಪ್ರೀತಿ. ಆ ಪ್ರೀತಿನ ನೀವು ಪಡ್ಕೋಬೇಕು, ಬೇರೆಯವ್ರು ಕೊಡೋದಲ್ಲ. ಫಸ್ಟು ನಿಮ್ಮೊಳಗಿನಲ್ಲಿ ನಿಮ್ಮ ಒಳಗೆ ಏನು ನಡೀತಾ ಇದೆ ಯುದ್ಧ, ಆ ಯುದ್ಧವನ್ನು ಹೊರಗೆ ಹಾಕಿ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ. ನಿಮಗೋಸ್ಕರ ನೀವು ಟೈಮ್ ಆಗಿ ಕೊಡೋದು ಕಲೀರಿ. ಬೇರೆಯವ್ರು ಆಮೇಲೆ ನಿಮಗೆ ಟೈಮ್ ಕೊಡ್ತಾರೆ. ಇದು ಮೇನ್ ಪಾಯಿಂಟ್. ಅಂದರೆ ಈಗ ಅಡ್ವೈಸ್ ಏನು ಹೇಳ್ತಾ ಇದ್ದಾರಪ್ಪ ಯೂನಿವರ್ಸ್, ನಿಮಗೇನು ಹೇಳ್ತಾ ಇದೆ ಅಂದರೆ, ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿ ನಿಮಗೋಸ್ಕರ ನೀವು ಬದುಕೋದನ್ನು ಕಲೀರಿ. ನೆಕ್ಸ್ಟು ಅವರು ನಿಮ್ಮ ದಾರಿಗೆ ಬರ್ತಾರೆ. ನೀವು ಬೇರೆಯವ್ರನ್ನ ಬದಲಾವಣೆ ಮಾಡೋದಕ್ಕಿಲ್ಲ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ, ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಒಂದು ಆಧ್ಯಾತ್ಮಿಕವಾಗಿದ್ದೀರಾ ಅಂತ ಹೇಳಿದರೆ ಮೆಡಿಟೇಷನ್ ಮಾಡಿ, ರಿಚುವಲ್ ಮಾಡಿ, ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಮಾಡಿ, ಇಲ್ಲ ಬೇರೆ ಏನಾದರೂ ಪರಿಹಾರ ಕಂಡುಕೊಳ್ಳಿ. ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಸಮಾಧಾನ ಆಗುತ್ತೆ ಅಲ್ವಾ. ಅದು ಹೇಳ್ತಿದ್ದಂಗೆ ಇಲ್ಲಿ ಕಾರ್ಡ್ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಸ್ವಲ್ಪ ನಿಮಗೆ ನೀವು ರೆಸ್ಟ್ ಮಾಡಿ, ನಿಮಗೋಸ್ಕರ ನೀವು ರೆಸ್ಟ್ ಮಾಡಿ. ಬೇರೆ ಥಾಟ್ಸ್ ತಗೊಂಡು ಬೇರೆಯವ್ರ ವಿಚಾರವಾಗಿ ಮಾತಾಡಿ, ಜಗಳ ಮಾಡಿ, ಕಿರಿಕಿರಿ ಮಾಡಿಕೊಂಡು, ಮನಸ್ತಾಪ ಮಾಡಿಕೊಂಡು, ನಿಮಗೆ ನೀವು ಆರೋಗ್ಯ ತಪ್ಪಿಸ್ಕೊಂಡು ನೀವು ಹಾಳಾಗ್ತಾ ಇರೋದ್ರಿಂದ ನಿಮಗೆ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದರೆ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಪ್ರೀತಿ ನಿಮ್ಮ ಕೈಯಲ್ಲಿದೆ, ನಿಮ್ಮ ಬಾಂಡಿಂಗ್ ನಿಮ್ಮ ಕೈಯಲ್ಲಿದೆ. ಆದರೆ ನೀವು ಮಾಡ್ಕೊತಾ ಇರೋದು ಎಲ್ಲ ಜಗಳ, ಬರೀ ಜಗಳ, ಕಿರಿಕಿರಿ, ಮನಸ್ತಾಪ, ಅವ್ರ ಮೇಲೆ ದೂರತೆ, ಇವ್ರ ಮೇಲೆ ದೂರಿದೆ. ಎಲ್ಲದು ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅವರು ಅಂತ ಹೇಳಿದರೆ, ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಬಟ್ ಇದು ಮುಂದೆ ಗ್ರೋತ್ ಆಗುತ್ತಾ? ನೀವು ಗ್ರೋತ್ ಮಾಡಿದರೆ ಗ್ರೋತ್ ಆಗುತ್ತೆ. ಅಲ್ಲಿ ಅವ್ರು ನನ್ನ ಜೊತೆ ಚೆನ್ನಾಗಿರ್ತಾರ, ನೀವು ಅವ್ರ ಜೊತೆ ಚೆನ್ನಾಗಿದ್ರೆ ಅಂದ್ರೆ ಅವರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಬೇರೆ ವ್ಯಕ್ತಿ ಯಾರ ಇದ್ದಾರ? ನಿಮ್ಮ ಥಾಟ್ಸಲ್ಲಿದ್ದಾರೆ, ನಿಮ್ಮಲ್ಲಿದ್ದಾರೆ. ಅವ್ರು ಇರ್ಬೋದು, ಅವ್ರು ಇದ್ರು ಅಂದ್ರೆ ಅದರಿಂದ ಹೇಗೆ ಹೊರ ತರಬೇಕು ಅನ್ನೋದನ್ನು ನೋಡ್ಕೋಬೇಕಾಗಿರೋದು ನೀವೇ ಅಲ್ವಾ. ಹಾಗಾಗಿ ನಿಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ನ ಮೊದಲು ಹೊರ ಹಾಕಿ, ಎಲ್ಲದನ್ನೂ ಪಾಸಿಟಿವಾಗಿ ತಗೊಳ್ಳಿ. ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದೀರಾ. ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ನಿಮಗೆ ಯೂನಿವರ್ಸ್ ಕನೆಕ್ಟ್ ಆಗಿದ್ದಾರೆ. ನಿಮಗೆ ಅವರೊಂದು ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮ ಮೈಂಡಲ್ಲಿರುವಂಥ ನೆಗೆಟಿವ್ನ ಹೊರ ಹಾಕ್ತಾ ಇದ್ದಾರೆ. ನಿಮಗೆ ಬೇಕಾಗಿರೋದನ್ನು ಯೂನಿವರ್ಸ್ ಕೊಡ್ತಾ ಇದೆ. ಯೂನಿವರ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಾಗುತ್ತೆ. ಆದರೆ ನೀವು ಆ ಚಾನ್ಸ್ ಕೊಡಬೇಕು. ನಿಮ್ಮ ಮೈಂಡಿಗೆ ನೀವು ಆ ಚಾನ್ಸ್ ಕೊಡಬೇಕು. ಪಾಸಿಟಿವ್ ಹಾಕಿ, ನನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ,
ನಾನು ಎಲ್ಲದರಲ್ಲೂ ನಾನು ಪ್ರೀತಿ ಕಾಣ್ತಾ ಇದ್ದೀನಿ, ನನ್ನನ್ನು ನಾನು ಮೊದಲು ಪ್ರೀತಿ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾದಂಥ ಅಫರ್ಮೇಷನ್ ಹಾಕಿ ನೀವು ಅದು ಬರುತ್ತೆ. ಸಾಧಾರಣವಾಗಿ ಮನಸ್ಸಲ್ಲಿ ನೋವಿದ್ದಾಗ ಒಂಟಿಯಾಗಿರಬೇಕು, ನನಗೆ ಈ ಜೀವನನೇ ಬೇಡ ಅನ್ನುವಂತಹ ಮನಸ್ಥಿತಿ ಬರುತ್ತೆ. ಬಟ್ ಅದು ಬಂದರೂ ಸಹಿತ ಆ ಕ್ಷಣಕ್ಕೆ ಅಷ್ಟೆ. ನೆಕ್ಸ್ಟ್ ನೀವೇ ಅಂದ್ಕೊಳ್ಳಿ, ನನಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನಾನು ನಂಬಿರುವಂಥ ದೈವಶಕ್ತಿ ಸಪೋರ್ಟ್ ಇದೆ, ನನಗೆ ಎಲ್ಲದರಿಂದ ನನಗೆ ಒಳ್ಳೆಯದಾಗುತ್ತೆ. ಆ ಟೈಮಿಗೆ ಸರಿಯಾದ ಟೈಮ್ ಬರೋವರೆಗೂ ವೆಯ್ಟ್ ಮಾಡಿ. ಯೂನಿವರ್ಸ್ ಹೇಳೋದಷ್ಟೇ, ನಮ್ಮ ಕೆಲಸಗಳು ಏನೇ ಅದು ಸ್ಲೋ ಆಗುತ್ತೆ, ಆದರೆ ಯೂನಿವರ್ಸ್ ಟೈಮ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ನಾವು ನಮಗೆ ಬಂದಿರೋ ಕರ್ಮನ ನಾವು ಅನುಭವಿಸ್ಲೇಬೇಕಾಗುತ್ತೆ ಅಲ್ವಾ. ಆಗ ಇಲ್ಲಿ ಹೇಳ್ತಾ ಇರೋದೇನು, ಆ ಟೈಮ್ ಬರೋವರೆಗೂ ನೀವು ರೆಸ್ಟ್ ಮಾಡಿ. ಬೇರೆಯವ್ರಿಗೋಸ್ಕರ ಬೇರೆಯವ್ರ ಕೂಡ ಜಗಳ ಮಾಡೋದಾಗಲಿ, ಬೇರೆಯವ್ರ ಕೂಡ ಮಾತಾಡೋದಾಗಲಿ, ಕಿರಿಕಿರಿ ನಿಮ್ಮ ಮೈಂಡಿಗೆ ಮನಸ್ಸಿಗೆ ನೀವೇ ಕಿರಿಕಿರಿ ಮಾಡೋದ್ರ ಅದ್ರ ಬದಲಿ ಮೆಡಿಟೇಷನ್ ಮಾಡಿ. ನಿಮ್ಮನ್ನು ನಿಮ್ಮ ಮೈಂಡಿಗೆ ನಿಮ್ಮ ಕನಸಿನ ರೂಪದಲ್ಲಿ ಒಂದು ಬಣ್ಣ ಹಚ್ಚಿ, ನನ್ನ ಲೈಫಲ್ಲಿ ಇಷ್ಟು ಚೆನ್ನಾಗಿದ್ದೀನಿ, ನಾನು ಒಂದು ಮನೇಲಿದ್ದೀನಿ, ನನ್ನ ಹಸ್ಬೆಂಡ್ ಚೆನ್ನಾಗಿದ್ದಾರೆ, ನಾನು ಪ್ರೀತಿ ಮಾಡೋ ವ್ಯಕ್ತಿ ಚೆನ್ನಾಗಿದ್ದಾರೆ, ನನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ನಾನು ಎಲ್ಲದರಲ್ಲೂ ತುಂಬ ಚೆನ್ನಾಗಿದ್ದೀನಿ, ಯೂನಿವರ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಕನಸು ಕಾಣಿ ನೀವು. ಅದು ಆಟೋಮೆಟಿಕ್ಲಿ ದೂರ ಹೋಗುತ್ತೆ. ಏನು ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಏನಿದೆ ಅದು ಆಟೋಮೆಟಿಕ್ಲಿ ದೂರ ಹೋಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ರಪ್ಪ ಅಂದರೆ, ರೆಸ್ಟ್ ಕೊಡಿ, ನಿಮ್ಮ ಮೈಂಡಿಗೆ ರೆಸ್ಟ್ ಕೊಡಿ, ನಿಮ್ಮ ಹಾರ್ಟಿಗೆ ರೆಸ್ಟ್ ಕೊಡಿ. ನೀವು ಮಾಡೋ ಕೆಲಸಕ್ಕೆ, ನೀವು ಹಾಕ್ತಿರೋ ಥಾಟ್ಸಿಗೆ ರೆಸ್ಟ್ ಕೊಡಿ. ಒಂದು ಕಾಮಾಗಿ ಕೂರೋದು ಕಲೀರಿ. ಇಲ್ಲ ಅಂದರೆ ಮೆಡಿಟೇಷನ್ ಮಾಡಿ, ಇಲ್ಲ ಅಂದರೆ ಸಾಲ್ಟ್ ಬಾತ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಎನರ್ಜೆಟಿಕ್ ಆಗಿರಬೇಕು ಅಂತ ಹೇಳಿದರೆ ನಿಮ್ಮ ಧೂಪ ಹಾಕ್ತಿರಲ್ವಾ, ಆ ಧೂಪ ಹಾಕುವಾಗ ಅದರೊಳಗೆ ಸ್ವಲ್ಪ ಹಳದಿ ಸಾಸಿವೆ ಹಾಕಿ ಮನೆ ತುಂಬ ಧೂಪ ಹಿಡೀರಿ. ನಿಮ್ಮ ಮನೇಲಿ ನಿಮ್ಮ ಮನಸ್ಸಲ್ಲಿ ಏನು ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅದೆಲ್ಲ ದಿನ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗೆಲ್ಲ ನೀವು ಮಾಡ್ತಾ ಹೋದರೆ ಅಂದರೆ ನಿಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೂ ನಿಮಗಿದು ಆಗಲಿಲ್ಲ ಅಂದರೆ ಇನ್ನೂ ಬೇರೆ ಬೇರೆ ಉಪಾಯಗಳಿದ್ದಾವೆ. ಅವನು ಆ ಥರ ಮಾಡ್ಕೋತಾ ಹೋದರೆ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಿಮ್ಮ ಸ್ನೇಹ ಚೆನ್ನಾಗಿರುತ್ತೆ, ನಿಮ್ಮ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆನಾ. ಇಲ್ಲಿ 7 ಆಫ್ ವಾಂಡ್ಸ್ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ, 7 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅಂದರೆ, ಸ್ವಲ್ಪ ರೆಸ್ಟ್ ಮಾಡಿ, ಸೈಲೆನ್ಸ್ ಆಗಿ, ಮತ್ತು ಹೀಲಿಂಗ್ ಬೇಕು ನಿಮಗೆ, ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡಿಕೊಂಡು ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ಇದೆ. ಅಂದರೆ ನಿಮ್ಮನ್ನು ನೀವು, ನಾನು ಇಲ್ಲಿ ಹೇಳಿದ ಹಾಗೆ ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಂಡ್ರಿ ಅಂದರೆ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಕೊಟ್ರಿ ಅಂದರೆ ನಿಮಗೆ ಆಟೋಮೆಟಿಕ್ಲಿ ಯೂನಿವರ್ಸ್ ನಿಮಗೆ ಏನು ಕೊಡಬೇಕಾಗಿದೆಯೋ ಅದನ್ನು ನಿಮಗೆ ಕೊಟ್ಟೇ ಕೊಡುತ್ತೆ. ನೀವು ನಿಮ್ಮ ಕೆಲಸದಲ್ಲಿ ಕ್ರಿಯೇಟಿವಿಟಿ ಹೆಚ್ಚು ಮಾಡ್ಕೊಳ್ಳಿ, ನಿಮ್ಮ ಕೆಲಸಗಳ ಬಗ್ಗೆ ಗಮನ ಕೊಡಿ. ಬೇರೆಯವ್ರ ಬಗ್ಗೆ ಗಮನ ಕೊಡೋದಕ್ಕಿಂತ, ಬೇರೆಯವ್ರಿಗೋಸ್ಕರ ಯೋಚನೆ ಮಾಡೋದಕ್ಕಿಂತ ಅದನ್ನು ಬಿಟ್ಟು ಫಸ್ಟು ನಿಮಗೋಸ್ಕರ ನೀವು ಬದುಕಿ. ನೀವು ಪ್ರಪಂಚಕ್ಕೋಸ್ಕರ ಏನಾದರೂ ಮಾಡೋದನ್ನು ಕಲೀರಿ. ಬೇರೆಯವರಿಗೆ ನೀವು ಕೈಲಾದ ಸಹಾಯ ಮಾಡಿ. ನಿಮ್ಮ ಆಜುಬಾಜು ಇರುವಂತಹ ನಾಯಿಗಳಿಗೆ ಊಟ ಹಾಕಿ. ನೀವು ಅದರಲ್ಲಿ ಖುಷಿಪಡಿ. ಯೂನಿವರ್ಸ್ ನಿಮಗೆ ಏನು ಕೊಡಬೇಕಾಗಿದೆ ಅದನ್ನು ಕೊಟ್ಟೇ ಕೊಡುತ್ತೆ. ನಿಮಗೆ ಪ್ರೀತಿನೂ ಕೊಡುತ್ತೆ, ನಿಮ್ಮ ಮನಸ್ಸಿಗೆ ನೆಮ್ಮದಿನೂ ಕೊಡುತ್ತೆ, ಶಾಂತಿನೂ ಕೊಡುತ್ತೆ, ನೀವು ಅಂದ್ಕೊಂಡಿರುವಂತಹ ರಿಸಲ್ಟು ನಿಮಗಾಗುತ್ತೆ. ಇಲ್ಲಿ ಏನಪ್ಪ ನಿಮ್ಮಲ್ಲಿ ಇದು ಏನು ನಿಮ್ಮ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನಿದೆಯಪ್ಪ ಅಂತ ಹೇಳಿದರೆ, ರಿಲೇಷನ್ಶಿಪ್ ಸ್ಲೋ ಆಗಿ ಹೀಲ್ ಆಗ್ತಾ ಇದೆ. ಅಂದರೆ ನಿಮ್ಮ ಬಾಂಡಿಂಗು ಒಂಥರ ಹೀಲ್ ಪ್ಲೇಸಲ್ಲಿದೆ, ಇವಾಗ ಹೀಲ್ ಆಗ್ತಾ ಇದೆ. ಅಂದರೆ ನೀವು ಆಧ್ಯಾತ್ಮಿಕವಾಗಿ ನೀವು ಇದು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅಲ್ಲಿ ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ. ಜಗಳ, ಮನಸ್ತಾಪಗಳು ಇವೆಲ್ಲ ಕಡಿಮೆ ಆಗುವಂತಹ ಸಮಯ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಅಂದರೆ ನೀವು ಒಂದು ಪಾಸಿಟಿವ್ ಆಗಿರಿ, ನಿಮ್ಮ ಮಾತುಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಲಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನಿಮ್ಮ ಫ್ಯೂಚರ್ ಅಂದರೆ ನಿಮ್ಮ ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತಾ ಅಂತ ನೀವು ಅನ್ಕೋತಾ ಇದ್ದೀರಾ. 100% ನಿಮಗೆ ಇಂಪ್ರೂವ್ ಆದೇ ಆಗುತ್ತೆ. ಇದು 7 ಆಫ್ ವಾಂಡ್ಸ್ ಬಂದಿದೆ ಅಂತ ಹೇಳಿದರೆ ನಿಮ್ಮ ಹೋರಾಟ ನಿಮ್ಮ ಫ್ಯಾಮಿಲಿ ಜೊತೆ ಅಲ್ಲ, ನಿಮ್ಮ ಒಳಗೆ ನೀವು ಹೋರಾಟ ಮಾಡಿ. ಫ್ಯಾಮಿಲಿ ಜೊತೆ ಅಲ್ಲ, ಬೇರೆ ಪ್ರೀತಿ ಜೊತೆ ಅಲ್ಲ, ಸ್ನೇಹಿತರ ಜೊತೆ ಅಲ್ಲ, ನಿಮ್ಮನ್ನು ನೀವು ಮೊದಲು ಹೀಲ್ ಮಾಡ್ಕೊಳ್ಳಿ. ಮೊದಲು ನೀವು ರೆಸ್ಪೆಕ್ಟ್ ಕೊಡಿ, ನಿಮಗೆ ಬೇರೆಯವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಈ ರೀತಿಯಾದಂಥ ಮನಸ್ತಾಪಗಳು ಮಾಡೋದು ಬೇಡ. ನಿಮಗೆ ಒಂದು ಒಳ್ಳೆಯ ಬಾಂಡಿಂಗ್ ಇದೆ, ಆ ಬಾಂಡಿಂಗ್ನ ನೀವು ಸರಿ ಮಾಡ್ಕೋಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಮನೇಲಿ ಶಾಂತಿ ಬರಬೇಕು ಅಂತ ಹೇಳಿದರೆ ಧೂಪ ಅದು ಹಾಕ್ತೀರಾ, ಸಂಜೆ ದೀಪ ಹಚ್ಚುವಾಗ ಧೂಪ ಹಾಕ್ತೀರಾ,
ಆ ಧೂಪಕ್ಕೆ ಸ್ವಲ್ಪ ಹಳದಿ ಸಾಸಿವೆ ಹಾಕಿ ಮನೆ ತುಂಬ ಹಿಡೀರಿ. ಅಲ್ಲಿ ಒಂದು ಶಾಂತಿ ಬರುತ್ತೆ, ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ತುಂಬುತ್ತೆ. ಮನೆಯಲ್ಲಿ ಜಗಳ ಕಡಿಮೆ ಆಗುತ್ತೆ, ಕೋಪಗಳು ಕಡಿಮೆ ಆಗ್ತವೆ, ಮನಸ್ತಾಪಗಳು ಕಡಿಮೆ ಆಗ್ತವೆ. ಈ ರೀತಿಯಾದಂಥ ನೀವು ಸರಿ ಮಾಡೋದನ್ನು ಕಲೀರಿ. ಅದನ್ನು ಬಿಟ್ಟು ನಾನು ಅವರಿಂದ ದೂರ ಹೋಗಲಾ, ಈ ರೀತಿಯಾದಂಥ ಯೋಚನೆಗಳು ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಏಂಜಲ್ಸ್ ಮೆಸೇಜಸ್ ಏನಿದೆ ನೋಡೋಣ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎರಡು ಕಾರ್ಡ್ ಬಂದಿದೆ. ಇಲ್ಲಿ ರೊಮ್ಯಾನ್ಸ್ ಬಂದಿದೆ, ಇಲ್ಲಿ ನೋ ಅಂತ ಬಂದಿದೆ. ನೋ ಅಂತ ಏನಕ್ಕೆ ಬಂದಿದೆಪ್ಪ ಇಲ್ಲಿ ಹೇಳ್ತಾ ಇದೆ, ನೀವು ಮೂವ್ ಆನ್ ಆಗಬೇಕಾ ಅನ್ನುವಂತಹ ಮನಸ್ಥಿತಿ ಈ ಕಾರ್ಡಲ್ಲಿ ಬಂದಿದೆ. ಮೊದಲನೇದಾಗಿ ಮೂವ್ ಆನ್ ಆಗಲ್ಲ, ಇದು ಗ್ರೋತ್ ಆಗುತ್ತಾ, ಹೇಗೆ, ಏನು, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತಾ, ಮುಂದೆ ನಮ್ಮ ಲೈಫಲ್ಲಿ ಒಳ್ಳೆ ಆಪರ್ಚುನಿಟಿಗಳು ಸಿಗುತ್ತಾ, ಅಂದರೆ ಒಂದು ಒಳ್ಳೆ ಚಾನ್ಸ್ ಸಿಗುತ್ತಾ. ಆ ಪ್ರೀತಿಗೆ ನಾವು ಇಷ್ಟು ದಿನ ಏನು ಜಗಳ, ಕೋಪ, ಹಠ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಒಬ್ರನ್ನೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ, ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇಲ್ಲ, ಒಬ್ಬರು ಅವ್ರ ಪಾಡಿಗೆ ಅವರು, ನಿಮ್ಮ ಪಾಡಿಗೆ ನೀವು, ಈ ರೀತಿಯಾದಂಥ ಮನಸ್ತಾಪಗಳು ನೀವೇನು ಮಾಡ್ಕೊಂಡಿದ್ರಲ್ಲ ಅದರಿಂದ ಹೊರಗೆ ಬನ್ನಿ ಅಂತ ಇಲ್ಲಿ ನೋ ಕಾರ್ಡ್ ಹೇಳ್ತಾ ಇದೆ. ಅಂದರೆ ನೀವು ದೂರ ಹೋಗೋದು ಬೇಡ, ಅಲ್ಲೇ ಇದ್ದು ಒಂದು ಪ್ರೀತಿ ತೋರಿಸಿ. ಇಲ್ಲಿ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ. ಅಂದರೆ ನಿಮ್ಮಲ್ಲಿರುವಂಥ ಎಲ್ಲ ಥಾಟ್ಸ್ನ ಹೊರಗೆ ಹಾಕಿ ಅಲ್ಲೇ ನೀವು ಒಂದು ಪ್ರೀತಿಯನ್ನು ಕಾಣ್ತೀರಾ. ಒಂದು ರೊಮ್ಯಾನ್ಸ್ ಇದೆ. ಅಂದರೆ ರೊಮ್ಯಾನ್ಸ್ ಅಂತ ಹೇಳಿದರೆ ಎಲ್ಲ ಪ್ರತಿಯೊಂದು ನಿಮ್ಮಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಒಳ್ಳೆ ಪ್ರೀತಿ ಇದೆ. ನಿಮ್ಮ ಜೀವನದಲ್ಲಿ ಒಂದು ಆ ಪ್ರೀತಿಯಲ್ಲಿ ನೀವು ಒಂದು ಸಕ್ಸಸ್ಸನ್ನು ಪಡಿತೀರ. ಇಷ್ಟು ದಿನ ಏನು ನೀವು ಕಷ್ಟಪಟ್ಟಿದ್ದೀರ, ಆ ಕಷ್ಟಕ್ಕೆ ನಿಮಗೆ ಒಂದು ಪ್ರೀತಿ ಸಕ್ಸಸ್ ಅನ್ನೋದು ಬರುತ್ತೆ. ಅದರಲ್ಲಿ ಗ್ರೋತ್ ಆಗುತ್ತೆ. ನೀವು ಅಂದ್ಕೊಂಡಂಥ ಜೀವನ ನಿಮಗೆ ಸಿಗುತ್ತೆ. ನಿಮ್ಮ ಲೈಫ್ ಇನ್ನೂ ಚೇಂಜಸ್ ಆಗುತ್ತೆ. ಬಟ್ ಇವಾಗ ಏನಾಗ್ತಾಯಿದೆಪ್ಪ ಅಂದರೆ ನಿಮ್ಮ ಬಾಡಿ ಹೀಲ್ ಆಗ್ತಾ ಇರೋದ್ರಿಂದ, ನಿಮ್ಮ ಮೈಂಡು ಮನಸ್ಸು ಹೀಲ್ ಆಗ್ತಾ ಇರೋದ್ರಿಂದ ನೀವು ಇದನ್ನ ಪ್ರಾಬ್ಲಮ್ಸ್ನೆಲ್ಲ ಹೀಲ್ ಮಾಡ್ಕೊತಾ ಇದು ಮಾಡ್ಕೋತಾ ಇದ್ದೀರಾ. ನಿಮಗೆ ನೀವೇ ಹೆಚ್ಚು ಮಾಡ್ಕೊತಾ ಇದ್ದೀರಾ. ಇಲ್ಲ ಹೇಳಿದೆ, ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡಿ. ಹಾರ್ಟ್ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿದೆ. ಅದು ಇಲ್ಲಿ ಅದೇ ಥರನೇ ಚಕ್ರಗಳ ಬಗ್ಗೆ ತೋರಿಸ್ತಾ ಇದೆ. ಅಂದರೆ ರೊಮ್ಯಾನ್ಸ್ ಅಂತ ಹೇಳಿದರೆ ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ. ಆ ಚಕ್ರ ಬ್ಯಾಲೆನ್ಸಿಂಗ್ ಆದಮೇಲೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಇದೆ, ಒಂದು ಸಕ್ಸಸ್ ಇದೆ, ಒಂದು ಗ್ರೋತ್ ಇದೆ. ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗುತ್ತೆ. ನೀವು ಬಯಸಿದಂಥ ಪ್ರೀತಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ನೆಗೆಟಿವ್ ಥಾಟ್ಸಿಂದ ಇತ್ತು ಅಂದರೆ ಆ ನೆಗೆಟಿವ್ ಥಾಟ್ಸಿಂದ ಹೊರಬಂದು ಒಂದು ರೊಮ್ಯಾನ್ಸ್ ಕಾರ್ಡ್ ಬಂದಿದ್ದರಿಂದ ರೊಮ್ಯಾನ್ಸ್ ನಿಮಗೆ ಒಂದು ಪ್ರೀತಿ ಸಿಗುತ್ತೆ, ಒಂದು ಸ್ವಚ್ಛಂದ ಮನಸ್ಸು ಸಿಗುತ್ತೆ, ಸ್ವಚ್ಛವಾದ ಮನಸ್ಸು ಸಿಗುತ್ತೆ. ಅಲ್ಲಿ ನೀವು ಒಂದು ಒಳ್ಳೆಯ ಭಾವನೆಯನ್ನು, ಒಳ್ಳೆಯ ಪ್ರೀತಿನ ನೀವು ನೋಡ್ತೀರಾ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆಲ್ಲ ಒಟ್ಟಾರೆಯಾಗಿ ಏನು ಹೇಳ್ತಾ ಇದ್ದಪ್ಪ ಅಂದರೆ, ನೀವು ಈ ರಿಲೇಷನ್ಶಿಪ್ಪಿಂದ ಹೊರ ಹೋಗೋದು ಬೇಡ, ಅಲ್ಲೇ ನೀವು ಇದ್ದು ಒಂದು ಒಳ್ಳೆಯ ಪ್ರೀತಿನ ನೀವು ಗಳಿಸಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು, ನಿಮ್ಮ ಪ್ರೀತಿನ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಮತ್ತು ನಿಮಗೆ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಆಗಿತ್ತು ಅಂತ ಹೇಳಿದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.